ರೀ ಮನೆ ಖಾಲಿ ಮಾಡೋದ್ರ ಬಗ್ಗೆ ಏನು ತೀರ್ಮಾನ ತಗೊಂಡ್ರಿ? ತೀರ್ಮಾನ ತಗೊಳ್ಳೋದೇನಿದೆ, ಶ್ರೀಪತಿ ತಂತ್ರಿಗಳು ಅಷ್ಟೆಲ್ಲ ಹೇಳಿದ ಮೇಲೆ ಮನೆ ಖಾಲಿ ಮಾಡೋದೇ ವಾಸಿ ಅಂತ ಅನ್ನಿಸ್ತಾ ಇದೆ. ಅಪ್ಪ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನಮ್ಮ ಅದು? ನಾವ್ ಈ ಮನೆ ಖಾಲಿ ಮಾಡೋದು ಬೇಡ ಅಪ್ಪ. ಅಂದ್ರೆ ನಾವ್ ಇಲ್ಲೇ ಇದ್ಬಿಡೋಣ, ಅದೇನಾಗುತ್ತೋ ಆಗ್ಲಿ. ಶ್ರೀಪತಿ ತಂತ್ರಿಗಳು ಹೇಳಿದ್ದನ್ನ ಕೇಳಿದಿದ್ರೆ ನೀನ್ ಈ ಮಾತು ಹೇಳ್ತಾ ಇರ್ಲಿಲ್ಲ. ಕೇಳಿಸ್ಕೊಂಡಿದ್ದೀನಪ್ಪ, ಅವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರನ್ನ ಕರ್ಕೊಂಬಂದಿದ್ ಯಾರು ಹೇಳಿ? ಸೋಮಶೇಖರ್ ಚಿಕ್ಕಪ್ಪ. ಅವ್ರದ್ದು ಏನಾದ್ರೂ ಕುತಂತ್ರ ಇರ್ಬೋದು. ನೀವು ಮನೇನ ಖಾಲಿ ಮಾಡಕ್ ಹೋಗ್ಬೇಡಿ ಅಂತ ಚಂದ್ರಣ್ಣ ನನಗೆ ಹೇಳಿದ್ದಾರೆ. ಚಂದ್ರನಿಗೆ ಏನಮ್ಮ ಅಲ್ಲಿ ಕುತ್ಕೊಂಡು ಹೇಳ್ಬಿಟ್ರೆ? ಇಲ್ಲ ಅನ್ಭವಿಸೋರು ಯಾರು? ನಾವು ತಾನೇ. ಹಾಗಂತ ಇಷ್ಟು ವರ್ಷ ಇದ್ದ ಮನೇನ ಈಗ ದಿಢೀರಂತ ಬಿಟ್ಟು ಹೋಗೋದು ಹೇಗಮ್ಮ? ಅಪ್ಪ, ನೀವೇ ಹೇಳ್ತಾ ಇದ್ರಲ್ಲ ಎಲ್ಲ ದೇವ್ರು ನೋಡ್ಕೋತಾನೆ ಅಂತ. ಆ ಧೈರ್ಯದಲ್ಲೇ ಇದ್ಬಿಡೋಣ. ಶ್ರೀಪತಿ ತಂತ್ರಿಗಳು ಒಂದು ರೀತಿ ದೈವ ಸ್ವರೂಪನೇ ಕಣಮ್ಮ. ಪವಾಡ ಪುರುಷರು, ಅವಧೂತರು. ಒಂದು ಗಂಡಾತರದಿಂದ ನಮ್ಮನ್ನ ತಪ್ಪಿಸೋಕೆ ದೇವರೇ ಅವ್ರನ್ನ ಯಾತಕ್ಕೆ ನಮ್ಮ ಮನೆಗೆ ಕಳಿಸಿರಬಾರ್ದು? ಹೌದು ಕಾವ್ಯ, ಈ ಮನೆ ಬಿಟ್ಟು ಹೋಗೋದಕ್ಕೆ ನನಗೂ ತುಂಬ ಸಂಕಟ ಆಗುತ್ತೆ. ಆದರೆ ಅವ್ರು ಹೇಳಿದ್ದನ್ನು ನೆನೆಸ್ಕೊಂಡ್ರೆ ಇಲ್ಲಿರೋಕ್ಕೆ ತುಂಬ ಭಯನೂ ಆಗ್ತಾ ಇದೆ. 15 ದಿನದಲ್ಲಿ ನಾವು ಈ ಮನೆ ಖಾಲಿ ಮಾಡದೆ ಹೋದರೆ ಒಂದು ಹೆಣ್ಣು ಜೀವಕ್ಕೆ ಅಪಾಯ ಇದೆ ಅಂತ ಅವ್ರು ಹೇಳಿದ್ರು. ನನ್ನ ಹೆಣ್ಮಕ್ಳ ಸಾವು ಬದುಕಿನ ಪ್ರಶ್ನೆ ಅಂತ ಅಂದಮೇಲೆ ನಾನೊಂದು ಸ್ವಲ್ಪ ಸ್ವಾರ್ಥಿ ಆಗ್ಬೇಕಲ್ವಾ ಮಗಳೇ? ಅಪಾಯ ಅಂತ ಗೊತ್ತಿದ್ದು ನಾನಲ್ಲಿ ಹೋಗ್ತೀನಿ, ದೇವರು ನನ್ನನ್ನು ಕಾಪಾಡ್ತಾನೆ ಅಂತ ಅಂದ್ಕೊಳ್ಳೋದು ಭಕ್ತಿ ಅಲ್ಲಮ್ಮ, ಮೂರ್ಖತನ. ಶ್ರೀಪತಿ ತಂತ್ರಿಗಳು ಹೇಳಿದಾಗೆ ಕೇಳೋದೇ ಒಳ್ಳೇದು ಅಂತ ನನ್ನ ಭಾವನೆ. ನಮ್ಮನ್ನ ಮನೆ ಖಾಲಿ ಮಾಡಿಸೋ ಉದ್ದೇಶದಿಂದನೇ ಈ ರೀತಿ ಮಾಡಿರ್ಬೋದಲ್ಲ? ನಮ್ಮನ್ನ ಮನೆ ಖಾಲಿ ಮಾಡಿಸೋದ್ರಿಂದ ಯಾರಿಗೆ ಏನ್ ಸಿಗುತ್ತೆ ಹೇಳು? ಅಪ್ಪ, ನನಗನ್ಸುತ್ತೆ ಆ ಸೋಮಶೇಖರ್ ಚಿಕ್ಕಪ್ಪಂದ ಈ ಕುತಂತ್ರ ಎಲ್ಲ ಅಂತ. ಕಾವ್ಯ, ಎಲ್ಲದಕ್ಕೂ ಸುಮ್ಮನೆ ಸೋಮಶೇಖರನ್ ಮೇಲೆ ಅನುಮಾನ ಪಡಬೇಡ. ಅದ್ ಹಾಗಲ್ಲಪ್ಪ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ. ಈಗ ನೀನ್ ಮತ್ತೆ ಶುರು ಮಾಡ್ಬೇಡ. ಇಷ್ಟು ದಿವಸ ಆ ಹುಡುಗಿಯಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಅವಳು ಇಲ್ಲಿರೋದು ಬೇಡ, ಕಳಿಸ್ಬೇಡ ಅಂದ್ರೆ ಇವ್ರು ನನ್ನ ಮಾತು ಕೇಳಲಿಲ್ಲ. ಈಗ ನೀನು ಈ ಮನೆ ಬಿಟ್ಟು ಹೋಗೋಣ ಅಂದ್ರೆ ಬೇಡ ಅಂತ ಹಠ ಮಾಡಬೇಡ. ಮನೆ ಅಂಗಳದಲ್ಲೇ ಹೆಣ ನೋಡಿದವಾಗಿಂದ ಮನೇಲಿರೋಕ್ಕೆ ತುಂಬ ಭಯ ಆಗ್ತಾ ಇದೆ ಕಣೆ. ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಹಸಿವೆ ಆಗಲ್ಲ, ನಿದ್ದೆ ಬರಲ್ಲ. ಇಷ್ಟೆಲ್ಲ ಹಿಂಸೆ ಅನುಭವಿಸ್ಕೊಂಡು ಯಾಕಮ್ಮ ಈ ಮನೇಲಿರಬೇಕು? ಅದ್ರಲ್ಲಿ ಏನು ಅರ್ಥ ಇದೆ ಹೇಳು? ಜಾನಕಿ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ನಾವು ಮನೆ ಖಾಲಿ ಮಾಡ್ಬೋಣ. ಹಾಯ್, ನಮ್ಮ ಮನೇಲಿ ಸೊಸೆದೇ ಯಜಮಾನ್ಕೆ ಹೇಳಿ ಊರಲ್ಲೆಲ್ಲ ಪ್ರಚಾರ ಇದು. ಹೇಳ್ಕೊಳ್ಳಿ ಬಿಡೆ. ಹಂಗಂದ್ರೆ ಹೆಂಗೆ? ಊರಲ್ಲೆಲ್ಲ ತಲೆ ಎತ್ತಿನ ತಿರುಗಕ್ಕ ಬೇಡ್ದ ನಾವು? ಈ ಮಾನ ಮರ್ಯಾದೆ ಎಲ್ಲ ನಾವು ಮನ್ಸಾಗ ಅಂದ್ಕೊಂಡಂಗೆ, ಇದಕ್ಕೆ ಮಾನದಂಡ ಅಂತ ಇರ್ತಲ್ಲ. ಅಂದ್ರೆ ನೀವು ಹೇಳೋದೇನು? ಸೊಸೆ ಯಜಮಾನಿಕೆ ಮಾಡಿದ್ರೆ ತಪ್ಪೆಂತದೆ. ಗೃಹಿಣಿ ಗೃಹ ಮುಖ್ಯತೆ ಅಂತ ಹಿರಿಯರು ಹೇಳಿ. ನಂಗೂ ಅವಳು ಯಜಮಾನಿಕೆ ಮಾಡೋದು ಬೇಸರ ಇಲ್ಲೇ. ಆದರೆ ರೋಹಿಣಿ ಸಣ್ಣ ಹುಡುಗಿ,
ಊರಿನ ಜನರ ಬಾಯಿದೆ ನಂಗೆ ಹೆದರಿಕೆ. ಜನಗಳಿಗೆ ಹೆದರಿಕೆ ಅಂದರೆ ಈ ಭೂಮಿ ಮೇಲೆ ಇರೋದಕ್ಕೆ ಆಗ್ತಲ್ಲ. ಈ ಭೂಮಿ ಇರೋವರೆಗೂ ಹೇಳ್ಕೆಂಬ ಜನ ಇದ್ದೇ ಇರ್ತಾ. ನೀವು ಹೇಳೋದು ಸರಿನೇ. ಅವಳು ನಮ್ಮನೆ ಸೊಸೆ, ನನ್ನ ಮಗನ ಹೆಂಡತಿ. ಚಿಕ್ಕ ವಯಸ್ಸು ಬೇರೆ. ಇಷ್ಟು ತಿಳುವಳಿಕೆ ಇದ್ದಲ್ಲ ನಿನಗೆ, ಅದು ಸಾಕು ಮಾರೈತಿ. ಗಂಡ ಹೆಂಡತಿ ಅಂದ್ರೆ ಹಿಂಗಿರ್ಕ ಕಾಣಿ, ಮುದ್ದಣ ಮನೋರಮೆ ಹಂಗೆ ಕಂಡು ಭಾರಿ ಖುಷಿ ಆಯ್ತು ಮಾರ್ರೆ. ನಿನ್ನ ದೃಷ್ಟಿ ಬಿತ್ತಲ್ಲ, ಇನ್ನು ನಾವು ಯೋಚನೆ ಮಾಡ್ಬೇಕಷ್ಟೇ. ಎಂಟು ಗಂಟೆ ಹಿಂಗಿದ್ ಹೊಟ್ಟಿ ತಿಪ್ಪು ಮಾತಾಡ್ತೀರಿ? ತಮಾಷೆಗೆ ಹೇಳ್ದೆ ಕಣ. ಊರಲ್ಲೆಲ್ಲ ಏನು ಸುದ್ದಿಯೋ? ಒಂದು ಲೋಟ ಬಿಸಿ ಕಾಫಿ ಕೊಟ್ರೆ ನೆಟ್ವರ್ಕ್ ಸಮ ಸಿಕ್ಕತ್ತು. ನೀವು ಮಾತಾಡ್ತಾ ಕೂತೀರಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಸೊಸೆ ಇದ್ದಿದ್ರೆ ನಿನ್ನ ಓಡಿಸ್ತಿದ್ಲು. ಅಕ್ಕ ಮಾರ್ರ, ನಿಮ್ಮನೆ ಕಾಫಿ ಕುಡಿದ ಸುಮಾರು ಒಂದು ವರ್ಷದ ಮೇಲೆ ಆಯ್ತಾ ಅಂತ. ಆಯ್ತಾಳ, ನೀನು ಇಸ್ಪೀಟ್ ಆಡ್ತೀಯ ಅನ್ನೋದೊಂದು ಬಿಟ್ರೆ ನೀನು ನಮ್ಮವನೇ ತಾನೇ. ಇರು ಬಂದೆ. ನಿಂತ ಇದ್ರಲ್ಲ ಕೂಕಣೆ. ಅಕ್ಕ ಊರಂಗೆ ಸುದ್ದಿ ಅಂತ ಕೇಳ್ರಿ ಅಲ್ಲ. ಸುದ್ದಿ ಪೂರ ನಿಮ್ಮನೆಯಂದೇ ಇತ್ತು. ಏನದ? ನೀವು ನಿಮ್ಮ ಸೊಸಿಗೆ ಯಜಮಾನಿಕೆ ಕೊಟ್ರಿ, ಅದು ನಿಮ್ಮ ಹೆಗ್ಗಣ ಅಲ್ಲ ಹೆಗ್ಗುಣ. ಆದ್ರೆ ಅವಳು ಅದನ್ನೇ ದುರುಪಯೋಗ ಪಡಿಸ್ಕೊಂತ ಇದ್ಲು ಕಾಣಿ. ಯಾಕೆ? ಏನ್ ಮಾಡಿದ್ಲ? ಅಧಿಕಾರ ಸಿಕ್ಕಿದ ಕೂಡಲೇ ಹುಡುಗಿ ನಡವಳಿಕೆನೆ ಬದಲಾಗಿ ಹೋಯ್ತಾ ಅಂತ. ಹಾಗಂದ್ರೆ ಏನ್ ಹೇಳ್ತಾ ಇದೀಯ ಮೊದ್ಲಗಾರ? ಹೌದಾ ಸುಳ್ಳ ಅಂತ ಕಡಿಗೆ ವಿಮರ್ಶೆ ಮಾಡುವ. ಆದ್ರೆ ನಾ ಕಂಡದ್ದಂತೂ ಸತ್ಯ. ವಿಷಯಕ್ಕೆ ಬರ್ತೀಯಾ ಇಲ್ವಾ? ರಪ್ಪ ಅಂತ ಹೇಳು ವಿಷಯ ಅಲ್ಲ ಮಾರ್ರೆ ಅದು. ಏನು ಅಂತ ಹೇಳ್ದೆ ಹೋದ್ರೆ ತಿಳಿಯೋದು ಹೇಗೆ ಮಾರಾಯ? ನಿಮ್ಮ ಸೊಸಿ ರೋಹಿಣಿ ಬರ್ತಾ ಬರ್ತಾ ಆ ನಾಗರಾಜ ಉಡುಪನ ಹತ್ರ ಕಂಡ ಬಟ್ಟಿ ಮಾತಾಡೋದು ಕಂಡಿದ್ದೆ ನಾನು. ಅದರಲ್ಲಿ ಏನು ತಪ್ಪು? ಕಾಮಾಲೆ ಕಣ್ಣಿಗೆ ಎಲ್ಲದು ಹಳದಿಯಾಗಿ ಕಾಣುತ್ತೆ ಅಷ್ಟೇ. ಆರು ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಹತ್ರ ಮುಖ ಸಿಂಡ್ರಿಸ್ಕೊಂಡು ಮಾತಾಡೋ ಹುಡುಗಿ ಅವನ ಹತ್ರ ನಗ್ನಗ್ತಾ ಮಾತಾಡ್ತಂದ್ರೆ ಸ್ವಲ್ಪ ವಿಮರ್ಶೆ ಮಾಡಿ. ನಗ್ನಗ್ತಾ ಅಂದ್ರೆ? ಅದನ್ನ ಹಂಗೆ ಹೇಳಿರ್ ಸ್ವಾರಸ್ಯ ಇಲ್ಲ. ಕಣ್ಣಾರೆ ಕಂಡೇ ತೀರ್ಮಾನ ಮಾಡಕ್. ನಾಳೆ ಬೇಕಾದ್ರೆ ನೀವು ಹೊಳಿ ಮೆಟ್ಲತ್ರ ಹೋಗಿ ಕಾಣಿ. ಆ ಮೂಲೆ ಮನೆ ಹೆಗ್ಡಿ ಹೇಳಿದ ಮೇಲೆ ನಂಗೆ ಗೊತ್ತಾಗಿದ್ದ ಗುಸು ಗುಸು ಶುರು ಆಗಿದೆ. ಹುಲ್ಲಾದ್ರೆ ಹೇಸಿಗೆ ಅಲ್ಲ. ಕಾಂಚನ, ನೀನು ನಿಜವಾಗ್ಲೂ ಊರಿಗೆ ಹೋಗ್ತಿದ್ಯಾ? ಯಾಕೆ? ವಿಚಿತ್ರವಾಗಿದೆ ಅಲ್ವಾ? ಇಷ್ಟು ದಿನ ನಾನೇ ಈ ಮನೆ ಬಿಟ್ಟು ಹೋಗಲಿ ಅಂತ ನೀವು ಕಾಯ್ತಾ ಇದ್ರಿ. ಅದು ಆಗ ನನಗೆ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ. ಇವಾಗಲೂ ಅಷ್ಟೇ, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಕಾವ್ಯ, ನೀ ತುಂಬ ಒಳ್ಳೆ ಹುಡುಗಿ, ತುಂಬ ಇನ್ನೋಸೆಂಟ್. ನಿನಗೆ ಸಾಕಷ್ಟು ವಿಚಾರಗಳು ಗೊತ್ತಾಗಲ್ಲ. ನಾನು ಹೇಳೋದೇನು ಅಂದರೆ, ನೀ ಏನೇ ಆದರೂ ಇನ್ನೋಸೆನ್ಸಿ ಕಳ್ಕೋಬೇಡ. ಯಾಕೆ ಹೀಗೆಲ್ಲ ಹೇಳ್ತಾ ಇದ್ದೀರಾ? ನಿನಗೆ ಎಲ್ಲ ನಿಧಾನವಾಗಿ ಅರ್ಥ ಆಗತ್ತೆ. ಇನ್ನೊಂದು ವಿಷಯ, ನಾನು ನಿನ್ನ ಕಿರಣ್ ಮಧ್ಯೆ ಸ್ವಲ್ಪ ತೊಂದರೆ ಮಾಡಿದೆ. ಸಾರಿ. ಪರವಾಗಿಲ್ಲ. ಸಣ್ಣ ಪುಟ್ಟ ಅಡ್ಡಿಗಳಿಗೆಲ್ಲ ಬಿಟ್ಟೋಗುವಂಥ ಸಂಬಂಧ ಅಲ್ಲ ನಮ್ಮದು. ಹೊರಡೋಣವಾ? ನಾವೆಲ್ಲ ನಿಮ್ಮನ್ನು ತುಂಬ ನೆನೆಸ್ಕೊಳ್ತೀವಿ. ಇನ್ನೊಂದ್ಸಲಿ ನಮ್ಮ ಮನೆಗೆ ಬನ್ನಿ. ಅದಲ್ಲೇ ಇರಲಿ, ಪೂಜಾ ತರ್ತಾನೆ. ಅಪ್ಪ, ಇವತ್ತೇ ಹೋಗ್ಬೇಕೇನೋ ಪುಟ್ಟಿ? ಹ್ಞೂ ಅಂಕಲ್.
ಕೊಡು. ಏನಂಕಲ್ ಇದೆಲ್ಲ? ಏನಿಲ್ಲಮ್ಮ, ಸುಮ್ಮನೆ ನಿನಗೆ ಕೊಡಬೇಕು ಅನ್ನಿಸ್ತು, ಈ ಸೀರೆ ತಗೊಂಡ್ಬಂದೆ. ನಿನಗೆ ಇದನ್ನೆಲ್ಲ ಉಟ್ಟ ಅಭ್ಯಾಸ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಈ ಸೀರೆ ಉಟ್ರೆ ನೀನಿನ್ನೂ ಲಕ್ಷಣವಾಗಿ ಕಾಣ್ತೀಯ ಅಂತ ಅನ್ನಿಸ್ತು. ತಗೊಳಮ್ಮ. ಥ್ಯಾಂಕ್ಸ್ ಅಂಕಲ್. ಆಂಟಿ, ನಾನು ಹೋಗಿ ಬರ್ತೀನಿ. ಹೋಗ್ಬಮ್ಮ, ದೇವ್ರು ಒಳ್ಳೇದು ಮಾಡಲಿ. ನಾನು ಹೋಗ್ತಾ ಇದ್ದೀನಿ ಅಂತ ನಿಮಗೆ ತುಂಬ ಸಂತೋಷ ಆಗಿರ್ಬೇಕಲ್ವಾ? ಛೇ, ಹಾಗೇನಿಲ್ಲ. ನನಗೆ ಅರ್ಥ ಆಗತ್ತೆ ಆಂಟಿ. ನಾನು ಇಲ್ಲಿಗೆ ಬಂದಿದ್ದು ನಿಮ್ಗೆ ಇಷ್ಟ ಇರಲಿಲ್ಲ, ನಾನು ಇಲ್ಲಿರೋದು ನಿಮ್ಗೆ ಇಷ್ಟ ಇರಲಿಲ್ಲ. ಆದರೆ ನಾನಿಲ್ಲಿ ಬಂದಿದ್ದಕ್ಕೂ ಇವಾಗಿರೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ನೀವೆಲ್ಲ ನಂಬ್ತಿರೋ ಇಲ್ವೋ, ಆದರೆ ಇವತ್ತು ನಿಮ್ಮನ್ನೆಲ್ಲ ಈ ಸ್ಥಿತಿನಲ್ಲಿ ನೋಡೋಕ್ಕೆ ನನಗೆ ತುಂಬ ಸಂಕಟ ಆಗುತ್ತೆ. ನನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ನಮ್ಮ ಹಣೆಯಲ್ಲಿ ಈ ರೀತಿ ಅನುಭವಿಸ್ಬೇಕು ಅಂತ ಬರೆದಿದ್ರೆ ಅದಕ್ಕೆ ನೀನೇನು ಮಾಡ್ತೀಯಾ? ಇಲ್ಲ ಆಂಟಿ, ನಾನು ಇಲ್ಲಿಗೆ ಬರದೆ ಹೋಗಿದ್ರೆ ನೀವು ಇಂಥ ದಿನ ನೋಡೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೀವೆಲ್ಲ ಚೆನ್ನಾಗಿದ್ದಾಗ ಇಲ್ಲಿಗೆ ಬಂದು ಈಗ ಮನೆ ಬಿಟ್ಟು ಹೋಗೋ ಸ್ಥಿತಿನಲ್ಲಿ ನಿಮ್ಮಿಂದ ದೂರ ಆಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ಇತ್ತೀಚಿನ ದಿನಗಳಲ್ಲಿ ಒಂದಾದ್ಮೇಲೆ ಒಂದು ನೋವುಗಳನ್ನ ಅನುಭವಿಸ್ತಾನೆ ಬರ್ತಾ ಇದ್ದೀವಿ. ನೀನು ಈ ಮನೆಗೆ ಬಂದಿದ್ದಕ್ಕೂ ಇತ್ತೀಚೆಗೆ ನಡೆದ ಘಟನೆಗಳಿಗೂ ನೀನೇ ಕಾರಣ ಅಂತ ತಿಳ್ಕೊಂಡು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ ಅಷ್ಟೇ. ಅದು ಬಿಟ್ರೆ ನಿನ್ನ ಮೇಲೆ ನನಗೆ ಯಾವ ಕೋಪನೇ ಇಲ್ಲ. ನೋಡು, ನನ್ನಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನಾನಿನ್ನು ಹೊರಡ್ತೀನಿ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಮ್ಮ. ನೋಡು, ನಮ್ಮ ಮನೇಲಿ ನಿಂಗೆ ಏನಾದ್ರು ಮನಸ್ಸಿಗೆ ನೋವಾಗುವಂಥ ಘಟನೆ ನಡೆದಿದ್ರೆ ಅದನ್ನೆಲ್ಲ ಮರೆತು ಬಿಡು. ಹೋದ್ಮೇಲೆ ಆಗಾಗ ಕಾಗದ ಬರೀತಾ ಇರು. ಸಾಧ್ಯವಾದಷ್ಟು ಬೇಗ ಬರೋದಕ್ಕೆ ಪ್ರಯತ್ನ ಪಡು. ನನಗೆ ದಿವ್ಯಾ, ಕಾವ್ಯ ಹೇಗೋ ನೀನು ಹಾಗೆ. ನನ್ನ ಮನೆ ಬಾಗಿಲು ನಿನಗೆ ಸದಾ ತೆರೆದಿರುತ್ತೆ. ರಾಘಣ್ಣ ಒಬ್ಳು ಹುಡುಗಿನ ಕಳಿಸ್ತೀನಿ ಅಂತಂದಾಗ ನನಗೆ ಗೊತ್ತಿರಲಿಲ್ಲ ನನ್ನ ಮಗಳನ್ನೇ ಕಳಿಸ್ತಾರೆ ಅಂತ. ದೇವ್ರು ಒಳ್ಳೇದು ಮಾಡಲಮ್ಮ. ನಾನಿನ್ನು ಹೊರಡ್ತೀನಿ. ಭುಜ, ಒಂದು ನಿಮಿಷ. ನಿನಗೆ ನನ್ನ ಹೆಸರಿನ ಅರ್ಥ ಗೊತ್ತಾ? ಪೂಜಾ ಅಂದರೆ ಎಲ್ಲರ ಭಾರವನ್ನು ಹೊರೋನು ಅಂತ. ಈ ಹೆಸರು ನಿನಗೆ ಹೇಳಿ ಮಾಡಿಸಿಟ್ಟಾಗಿದೆ. ಇಟ್ಕೋ ಇದನ್ನು. ನಿನಗೆ ನಾನು ಈ ಮನೆಯವಳು ಅಂತ ಅನ್ಸುತ್ತಾ? ಹಾಗಿದ್ರೆ ಇಟ್ಕೋ. ಬೇಡ ಬೇಡ, ಇಟ್ಕೊಳ್ಳು. ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ಬನ್ನಿ ಅಮ್ಮ, ಹೋಗೋಣ. ಅಪ್ಪ, ನಾನು ಕಾಂಚನ ಜೊತೆ ಹೋಗ್ಬಿಟ್ಟು ಬರ್ತೀನಿ. ಬಾ. ಬರ್ತೀನಿ. ಬಿಸಿಲ ಕಾಲದಲ್ಲಿ ಎಲೆಯನು ದೂರಿಸುವ ಪ್ರಕೃತಿ ಮರವಾಗಬೇಕು. ಅಳುವ ಕಡಲಿನಲು ನಗೆಯ ಮುಗಿಲಿನಲು
ಭಾವಜೀವಿಯ ಪಯಣ ಈ ಭಾವಜೀವಿಯ ಪಯಣ ಈ ಭಾವಜೀವಿಯ ಪಯಣ ಅಳುವ ಕಡಲೊಳು ತೇಲಿ ಬರುತ್ತಲಿದೆ ನಗೆಯ ಹಾಯಿದೋಣಿ. ಕರುಣಾಕರ್ ಶೆಟ್ರೆ, ಹೇಳಿ ಸ್ವಾಮಿ. ಕುರ್ಚಿ ಬಗ್ಗೆ ಆಸಕ್ತಿ ಇರೋ ಇಂಥ ರಾಜಕೀಯ ನಾಯಕರು ನಿಂತಿರೋದು ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಬಂದು ಕೂತ್ಕೊಳ್ಳಿಕ್ಕೆ ಹೇಳ್ರಿ ಅವ್ರಿಗೆ. ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಚೆನ್ನಾಗಿ ಚೆಲ್ಲಾಟ ಆಡ್ತೀರಿ, ನನಗೆ ಪ್ರಾಣ ಸಂಕಟ. ನಾರಾಯಣ ಸ್ವಾಮಿಗಳೇ, ಗಾದೆ ಚೆನ್ನಾಗಿದೆ. ಹಾಗೆ ಇನ್ನೊಂದು ಗಾದೆ ಮಾತಿದೆ, ಕೇಳಿದ್ದೀರಾ? ಹಾಗಾಗಿದೆ ನಿಮ್ಮ ಕತೆ. ಚಂದ್ರಣ್ಣಂದು ಅಷ್ಟೇ. ನಾವು ಚಾಪೆ ಕೆಳಗಡೆ ತುರಿದ್ರೆ ಅವನು ರಂಗೋಳೆ ಕೆಳಗಡೆಯಿಂದ ನಾನು ಇಲ್ಲಿದ್ದೀನಿ ಅಂತ ಕೂಗ್ಕೋತಾ ಇದ್ದಾನೆ. ನನ್ನ ತಾಯಿ ಟ್ರೀಟ್ಮೆಂಟಿಗೋಸ್ಕರ ಬೇರೆ ಊರಿಗೆ ನಾನು ಹೋಗಿದ್ದೆ. ಅದಕ್ಕೆ ಬಲವಂತ ಮಾಡಿದವನೇ ಆ ಚಂದ್ರಣ್ಣ. ಇವರು ದೂರದ ಊರಿಗೆ ಹೋಗಿ ಬರೋದ್ರೊಳಗೆ ಇವರಿಗೆ ಒಂದು ಹುಳಿ ಚಪ್ಪಿನ ಊಟ ಮಾಡಿಟ್ಟಿದ್ದಾನೆ ಅವನು. ನಾರಾಯಣ ಸ್ವಾಮಿಗಳೇ, ನಿಮ್ಮ ರಾಜಕೀಯ ಪಕ್ಷದ ಮುಖಂಡರುಗಳೇ ಬಂದು ಚಂದ್ರಣ್ಣನ ಮೇಲೆ ಡಿಮ್ಯಾಂಡ್ ತಂದು ಒತ್ತಡ ಹೇರಿ ಎಲೆಕ್ಷನ್ಗೆ ನಿಲ್ಲುವ ಹಾಗೆ ಮಾಡಿದ್ದಾರೆ. ಇಂಥದ್ದನ್ನೆಲ್ಲ ನಿಭಾಯಿಸುತ್ತಾನೆ ನಾನು ಈ ಕ್ಷೇತ್ರದಲ್ಲಿ ನಿಮ್ಮನ್ನ ಗುರುಗಳಾಗಿ ಸ್ವೀಕರಿಸಿರೋದು. ಆದರೆ ಮುಖ್ಯವಾಗಿ ಸಮಸ್ಯೆ ಬಿಡಿಸುವಾಗಲೇ ಗುರುಗಳಿಗೆ ಜಾಪಣ ಮಾತ್ರ ಕೊಟ್ಟ ಹಾಗೆ ಚೂಪಾಗಿ ನೀವಿದ್ದೀರಿ. ಶೆಟ್ರೆ, ಚಂದ್ರಕುಮಾರ ರಾಜಕೀಯವಾಗಿ ಮೇಲೆ ಬರೋದು ನನಗಿಷ್ಟ ಇಲ್ಲ. ಯಾವುದು ಆಗಬಾರದು ಅಂತ ಹೇಳಿ ನಾನು ಹರಕೆ ಹೊತ್ತಿದ್ನೋ ಅದೇ ಆಗ್ತಾ ಇದೆ. ರಾಜಕೀಯವಾಗಿ ಮಾತ್ರ ಅಲ್ಲ, ಸಾಮಾಜಿಕವಾಗಿ ಕೂಡ ಅವನು ಮೇಲಿರೋದು ನಮ್ಮ ಗುಂಪಿಗೆ ಡೇಂಜರ್. ಇದೊಂದು ಅಪಾಯಕರವಾದ ಪ್ರಕ್ರಿಯೆ ಅಂತ ನನಗೂ ಗೊತ್ತು. ನಾವು ಮಾಡ್ತಾ ಇರೋ ಸಮಸ್ತ ದಂಧೆಗೆ ಅವನ ಯುವ ಪಡೆ ನಮ್ಮ ದಾರಿಗೆ ಮುಳ್ಳುಗಳಾಗ್ಬಿಟ್ಟಿದ್ದಾರೆ. ಅವನೇನಾದ್ರೂ ಗೆದ್ರೆ ಜೈಲಿನಲ್ಲಿ 4 ಒಂದ್ಲಿ ಮಗ್ಗಿ ಏಣಿಸ್ಬೇಕಾಗತ್ತೆ ನಾವುಗಳೆಲ್ಲ. ಓಯ್, ನನಗೆ 11ರವರೆಗೆ ಮಗ್ಗಿ ಬರ್ತದೆ. ಅಷ್ಟರೊಳಗೆ ಜೈಲಿಂದ ಬಿಡುಗಡೆ ಆಗ್ತದೆ ಹೇಗೆ? ನೀವು ಸುಮ್ಮನೆ ನಿಂತ್ಕೊಳ್ರಿ. ನೀವು ಏನೇನೋ ಅಧಿಕ ಪ್ರಸಂಗತನ ಮಾತಾಡಬೇಡಿ. ಈ ಊರಿನಲ್ಲಿ ಎಲ್ಲವೂ ನನ್ನ ವಿರುದ್ಧ. ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಆ ಚಂದ್ರನಿಗೆ ಸಪೋರ್ಟು.